ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಈ ವಾರದಲ್ಲಿ 3 IPO ಬಂದಿದ್ದಾವೆ. ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು 10ನೇ ತಾರೀಕು, ಕ್ಲೋಸ್ ಆಗೋದು ಬಂದ್ಬಿಟ್ಟು 12ನೇ ತಾರೀಕು. 3 ಸಹ ಸೇಮ್ ಡೇಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಸೇಮ್ ಡೇಟ್ ಅಲ್ಲಿ ಕ್ಲೋಸ್ ಆಗುತ್ತೆ. ಹಾಗಾದ್ರೆ ಆ IPO ಯಾವ? ಫಸ್ಟ್ ಬಂದ್ಬಿಟ್ಟು ಅರ್ಬನ್ ಕಂಪನಿ ಲಿಮಿಟೆಡ್. ಇದು ಬಂದ್ಬಿಟ್ಟು ಸರ್ವಿಸ್ ಪ್ರೊವೈಡ್ ಮಾಡೋದು ಬ್ಯೂಟಿ ಸರ್ವಿಸಸ್ ಮತ್ತೆ ರಿವ್ಯಾಮ್. ಇದರಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಈಗ ಬ್ಯೂಟಿಗೆ. ಟೋಟಲ್ ಕಂಪನಿ ವರ್ತ್ ಬಂದ್ಬಿಟ್ಟು 1900 crores ಆಗಿದೆ. ಇದು ಅಸೆಟ್ ಮತ್ತು ಪ್ರಾಫಿಟ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇದರ GRM ಗ್ರೇ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 38% ಗೇನಿಂಗ್ ಅಲ್ಲಿ ಇದೆ. ಈಗ ಸೆಕೆಂಡ್ ಬಂದ್ಬಿಟ್ಟು ಶ್ರೀನಗರ್ ಹೌಸ್ ಮಂಗಲ್ಸೂತ್ರ. ಇದು ತಯಾರು ಮಾಡೋದು ಮಂಗಲ್ಸೂತ್ರ ಜ್ಯುವೆಲರಿ ಕಂಪನಿ ಆಗಿದೆ. ಮಂಗಲ್ಸೂತ್ರ ತಯಾರು ಮಾಡ್ತಾ ಇದೆ. ಇದು ಸಹ ಅಸೆಟ್ ಗ್ರಾಜುಯಲಿ ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ROC ಬಂದ್ಬಿಟ್ಟು 32% ಇದೆ. ಟೋಟಲ್ ಕಂಪನಿ ನೆಟ್ವರ್ಕ್ ಬಂದ್ಬಿಟ್ಟು 400 crores ಆಗಿದೆ. ಇನ್ನು GRMP ಬಂದ್ಬಿಟ್ಟು 18% ಆಗಿದೆ. ಸ್ಟಾರ್ಟ್ ಡೇನೆ 18% ಗೇನ್ ಆಗುತ್ತೆ. ಇನ್ನು ದೇವ ಆಕ್ಸಲರೇಟ್ ಬಂದ್ಬಿಟ್ಟು ಇದು ಸ್ಪೇಸ್ ಬಿಲ್ಡ್ ಮಾಡೋದಾಗಿದೆ. ಇದರಿಂದ ಇದನ್ನು ಒಳ್ಳೆ ಬೂಮಿಂಗ್ ಸೆಕ್ಟರ್ ಆಗಿದೆ. ಅದರಲ್ಲೂ ಇದ್ರ ಅಸೆಟ್ಸ್ ಮತ್ತೆ ಪ್ರಾಫಿಟ್ ಇದನ್ನು ಗ್ರಾಜುಯಲಿ ಇನ್ಕ್ರೀಸ್ ಆಗ್ಬಿಟ್ಟು ROE ಬಂದ್ಬಿಟ್ಟು 25% ಇದೆ. ಟೋಟಲ್ ನೆಟ್ವರ್ಕ್ ಕಂಪನಿ ಬಂದ್ಬಿಟ್ಟು 143 crores ಇದೆ. ಇನ್ನು ಇದು GRMP ಪ್ರೈಸ್ ಬಂದ್ಬಿಟ್ಟು 18% ಆಗಿದೆ.